ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಡಿ ಹೋಗೋಣ. ಬಾ. ಕಲ್ಯಾಣಿ ಆ ಕಡೆ ಕೂತ್ಕೋ. ಕೂತ್ಕೊಮ್ಮ. ಅನುಪಮ, ಸಂಪದ ಬಡಿಸ್ತಾಳೆ, ನೀನು ಕೂತ್ಕೋ. ಪಲ್ಲವಿ, ನೀನು ಬಾ ಕೂತ್ಕೋ, ಸಂಪದ ಬಡಿಸ್ತಾಳೆ. ನಿಜವಾಗ್ಲೂ ಈಗ ನಂಗೆ ತುಂಬಾ ಸಂತೋಷ ಆಗ್ತಿದೆ. ಎಷ್ಟು ದಿನಗಳಾಯ್ತು ಎಲ್ಲರೂ ಹೀಗೆ ಒಟ್ಟಾಗಿ ಊಟ ಮಾಡಿ. ಹೌದು, ದಿನ ಯಾರೋ ಒಬ್ರು ಬಡಿಸ್ತಾ ಇದ್ರು, ಎಲ್ರು ಕೂತ್ಕೊಂಡು ತಿಂತಿದ್ವಿ. ಇವತ್ ಯಾರೋ ಹೊರಗ್ನೋರು ಬಡಿಸ್ತಾ ಇದ್ದಾರೆ, ಎಲ್ರು ಒಟ್ಟಿಗೆ ಕೂತ್ಕೊಂಡು ತಿಂತಿದೀವಿ. ಅಮ್ಮ, ಊಟ ಮಾಡ್ಬೇಕಾದ್ರೂ ಬಿಡಲ್ವಾ? ಅಯ್ಯೋ ಪರವಾಗಿಲ್ಲ ರೀ, ಅತ್ತೆ ಹಾಗೆ ಹೇಳೋದು ನನಗೆ ಹೊಸ್ತೇನಲ್ಲ ರೀ. ನೀವು ಊಟ ಮಾಡಿ. ಅತ್ಗೇನಾದ್ರೂ ಹೋಟೆಲಿಂದ ತರಿಸಿದ್ದು ಅಂತ ಕಂಡಿಡಿದ್ ಬಿಟ್ರಾ? ಏನಂದೆ? ಹೋಟ್ಲ್ ಅಂದ್ರೇನು? ಅಯ್ಯೋ, ಹೋಟೆಲಲ್ಲಿ ತಿಂದಿರೋ ಹಾಗಿದೆ ಅಂತಿದ್ದೀನಿ ಅತ್ಗೆ. ತಿನ್ನಿ ತಿನ್ನಿ, ಚೆನ್ನಾಗಿ ತಿನ್ನಿ. ನೀವೆಷ್ಟು ಚೆನ್ನಾಗಿ ತಿಂತೀರೋ ನನ್ನ ಕೆಲಸ ಅಷ್ಟು ಚೆನ್ನಾಗಾಗತ್ತೆ. ನನಗ್ಯಾಕೋ ವಿಚಿತ್ರ ಅನ್ನಿಸ್ತಿದೆ. ನೀವಿಷ್ಟು ಚೆನ್ನಾಗಿ ಅಡುಗೆ ಮಾಡೋದು ಅಂತಂದ್ರೇನು? ನಿಮ್ಮಿಬ್ರಿಗೂ ಅಡುಗೆ ಬರಲ್ವಲ್ಲ? ನನಗೂ ಅದೇ ಅನುಮಾನ ಬರ್ತಾ ಇದೆ ಅತ್ತೆ. ನೀವು ಸ್ವಲ್ಪ ಹುಷಾರಾಗಿರಿ. ನೀವೀ ಥರ ಅನುಮಾನಿಸ್ತಾ ಇದ್ದೀರಾ ಅಂತ ತಿನ್ನೋ ಊಟದಲ್ಲಿ ವಿಷ ಹಾಕೋದಕ್ಕೂ ಹೇಸಲ್ಲ. ತಗೋ, ನೀರು ಕುಡಿ. ಕಲ್ಯಾಣಿ, ನೀನು ಯಾಕೆ? ತಿನ್ಬೇಕಾದ್ರೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ? ಸಾರಿ ಆಫೀಸರ್.
ತೆಗಿತೀನಿ ಆಫೀಸರ್, ಕೈ ತೊಳ್ಕೊಳ್ಳಿ. ಕಲ್ಯಾಣಿ, ರೂಮಲ್ಲಿ ಫೈಲ್ ಇದೆ, ತಗೊಂಡ್ ಬರ್ತೀಯಾ? ಸರಿ ಆಫೀಸರ್. ಚೆನ್ನಾಗಿ ತಿನ್ಬಿಟ್ಟೆ ಸಂಪದ, ಅದಕ್ಕೆ ಏನೋ ನಿದ್ರೆ ತುಂಬಾ ಬರ್ತಿದೆ. ನಾನು ಹೋಗಿ ಮಲ್ಕೋತೀನಿ. ಇದನ್ನೆಲ್ಲ ಕ್ಲೀನ್ ಮಾಡ್ತೀಯಾ? ಹಾ, ನಾನು ಹೋಗಿ ಮಲ್ಕೋತೀನಿ. ತಿಂದಿದ್ದಕ್ಕಲ್ಲ ಚಿಕ್ಕಮ್ಮ, ನಾನು ಬೆರೆಸಿರೋ ಮತ್ತಿನ ಔಷಧಿಯಿಂದ ನೀವೆಲ್ಲರೂ ಮಲ್ಕೋಬೇಕು. ನಾನು ನನ್ನ ಪ್ಲಾನ್ ಸ್ಟಾರ್ಟ್ ಮಾಡಬೇಕು. ಆಫೀಸರ್, ಥ್ಯಾಂಕ್ ಯು. ನೀನು ಹೋಗಿ ಮಲಗಿರು. ಇಟ್ಸ್ ಓಕೆ, ಪರವಾಗಿಲ್ಲ ಆಫೀಸರ್. ಆಫೀಸರ್, ಆಫೀಸರ್, ಸಂಪದ ಓಡ್ ಹೋಗ್ತಾ ಇದ್ದಾಳೆ ನೋಡಿ. ಸಂಪದ, ನಿಂತ್ಕೋ. ಎಲ್ಲಿಗೆ ಹೋಗ್ತಿದ್ಯಾ? ಸಂಪದ ಹೋಗ್ತಿಲ್ಲ ಆಫೀಸರ್, ಓಡ್ ಹೋಗ್ತಿದ್ದಾಳೆ. ಏನ್ ಹೇಳ್ತಿದ್ಯಾ ಕಲ್ಯಾಣಿ? ಹೌದಾ ಆಫೀಸರ್, ಸಿದ್ದು ಸಂಪದ ಇಬ್ರು ಸೇರಿ ದುಡ್ಡು ಒಡವೆ ಎರಡು ತಗೊಂಡು ಓಡ್ ಹೋಗ್ಬೇಕು ಅಂತ ಬಂದಿರೋದು.
ಸಿದ್ದುಗೆ ಯಾರು ಏನೇ ಹೇಳಿದ್ರು ಯಾವತ್ತೂ ನನ್ನ ಮೇಲಿನ ಪ್ರೀತಿ ಕಡಿಮೆ ಆಗಲಿಲ್ಲ. ನಾನು ಮರೆತು ಹೋಗಲಿಲ್ಲ. ನಾನೇನು ಮಾಡಿದ್ರು ಶೌರ್ಯನ ಮನಸ್ಸಲ್ಲಿ ಸ್ಥಾನ ಸಂಪಾದಿಸೋದಕ್ಕಾಗಲ್ಲ ಅಂತ ಅರ್ಥ ಆಯಿತು. ಸೊ ಸಿದ್ದು ಜೊತೆ ನನ್ನ ಜೀವನ ಹಂಚ್ಕೊಳ್ಳೋದೇ ಕರೆಕ್ಟ್ ಅನ್ನಿಸ್ತಿದೆ. ನೀನು ಸಿದ್ದು ಮಾಡಿದ ಪ್ಲಾನ್ನ ಸಕ್ಸಸ್ ಆಗೋ ಹಾಗೆ ಮಾಡ್ತಿದ್ಯಾ? ಇವತ್ತು ನಿನ್ನ ರೆಡ್ ಹ್ಯಾಂಡ್ ಆಗಿ ಹಿಡ್ದಾಕ್ತೀನಿ. ನೀನ್ ಹೇಳ್ತಿರೋದು ನಿಜನಾ ಕಲ್ಯಾಣಿ? ಹೌದು ಅತ್ತೆ. ಇವಳು ಓಡ್ ಹೋಗ್ಬೇಕಂತಾನೆ ನಾವೆಲ್ಲ ತಿನ್ನೋ ಅನ್ನದಲ್ಲಿ ಮತ್ ಬರೋ ಮಾತ್ರೆ ಮಿಕ್ಸ್ ಮಾಡಿದ್ಲು. ಸಿನಿಮಾ ಪೂರ್ತಿ ಅರ್ಥ ಆಯ್ತು. ಇದೇನಪ್ಪ ತಲೆ ದಿಂಬಿ ಕೊಡ್ತಿದ್ದ ಹಾಗೆ ನಿದ್ದೆ ಬಂದ್ಬಿಡ್ತು ಅಂತ ಅನ್ಕೊಂಡೆ. ಕತೆ ಇದು ಅಂತ ಆಯ್ತು. ಹೌದತ್ತೆ. ಸಂಪದನ್ ಹತ್ರ ಇರೋ ಬ್ಯಾಗ್ನ ಓಪನ್ ಮಾಡಿದ್ರೆ ಸಂಪದನ್ ಬಗ್ಗೆ ಆಫೀಸರ್ಗೊಂದು ಕ್ಲಾರಿಟಿ ಸಿಗುತ್ತೆ. ಇನ್ಯಾಕ್ ತಡ? ಕಲ್ಯಾಣಿ, ಬ್ಯಾಗ್ ನೋಡು. ಶೌರ್ಯಗೆ ಮೊದಲೇ ನನ್ನ ಮೇಲೆ ಅನುಮಾನ ಇದೆ. ಕಲ್ಯಾಣಿ ನನ್ನ ಯಾವಾಗ ಸಿಕ್ಕಾಕ್ಸೋಣ ಅಂತ ಕಾಯ್ತಾ ಇದ್ದಾಳೆ. ಈ ಟೈಮಲ್ಲಿ ನನ್ನ ಪ್ಲ್ಯಾನ್ ವರ್ಕೌಟ್ ಮಾಡಿ ನಾನು ಶೌರ್ಯನ ಹತ್ರ ಸಿಕ್ಕಾಕೊಂಡ್ರೆ ಅಲ್ಲೇ ಸಾಯಿಸ್ಬಿಡ್ತಾನೆ. ಸೊ ಪ್ಲ್ಯಾನ್ ಚೇಂಜ್ ಮಾಡಬೇಕು. ಮೊದಲು ಕಲ್ಯಾಣಿನ ಬ್ಯಾಡ್ ಮಾಡಬೇಕು. ನಾನು ಒಳ್ಳೆಯವಳು ಅಂತ ನಂಬಿಕೆ ಕ್ರಿಯೇಟ್ ಮಾಡಬೇಕು. ಆವಾಗ ನಾನು ನಿಜವಾಗ್ಲೂ ದುಡ್ಡು ಒಡವೆ ತಗೊಂಡು ಶೌರ್ಯನ ಮುಂದೆ ಹೋಗ್ತಿದ್ರು ಶೌರ್ಯ ಎಲ್ಲಿಗೆ ಅಂತ ಕೇಳಲ್ಲ. ಕಲ್ಯಾಣಿ ಕೂಡ ನೋಡ್ತಾ ಬಾಯಿ ಮುಚ್ಕೊಂಡು ಬಿದ್ದಿರ್ತಾಳೆ.
ಇವಾಗ ಕಲ್ಯಾಣಿ ಜೊತೆ ನನ್ನ ಆಟ ಶುರುವಾಗಿದೆ. ಏನ್ ಕಲ್ಯಾಣಿ ಇದು? ಚಿನ್ನ ದುಡ್ಡು ತಗೊಂಡು ಓಡ್ ಹೋಗ್ತಿದ್ದಾಳೆ ಅಂದೆ, ಇದೇನಾ? ಇಲ್ಲ ಆಫೀಸರ್, ಎಲ್ಲೋ ಏನೋ ಮಿಸ್ ಆಗಿದೆ. ಎಲ್ಲೋ ಅಲ್ಲ, ನಿನಗೆ ಏನೋ ಆಗಿದೆ. ಅದ್ ಹಾಗಲ್ಲ ಈಗ ಆಫೀಸರ್. ಸುಮ್ನಿರ್ತೀಯ? ಮಾತಾಡ್ಬೇಡ. ಸಂಪದ, ಏನ್ ನಡೀತಾ ಇದೆ ಇಲ್ಲಿ? ಊಟದಲ್ಲಿ ಏನ್ ಬೆರೆಸಿದೆ? ಅಡಿಗೆ ಮಾಡಿದ್ದು ನೀನು ಪಲ್ಲವಿ ಅತ್ತೆ. ಸೊ ನಿಮ್ಮಿಬ್ಬರಲ್ಲೇ ಯಾರೋ ಒಬ್ರು ಮತ್ ಬರೋ ಔಷಧಿನ ಬೆರೆಸಿದ್ದಾರೆ. ನಿಜ ಹೇಳಿ, ಯಾರದು? ಎಲ್ರೂ ನನ್ನ ಹಾಗೆ ನೋಡಬೇಡಿ, ನಂಗೆ ಭಯ ಆಗುತ್ತೆ. ಅಷ್ಟಕ್ಕೂ ಏನು ನಡೀತು ಅಂದರೆ ಅತ್ತೆ, ಏನ್ ಸಂಪದ ಬಚ್ಚಿಟ್ಕೊಂಡೆ? ಇದು ಹಿಂಗು. ಏನಾಗಲ್ಲ ಸಂಪದ, ಪೂರ್ತಿ ಹಾಕ್ಬಿಡೋಣ, ನಾನು ನೋಡ್ಕೋತೀನಲ್ವಾ. ಇಂಗು ಅಂತ ಹಾಕಿದ್ನೆ ಹೊರತು ಮತ್ ಬರೋ ಔಷಧಿ ಅಂತ ನನಗೆ ಗೊತ್ತಿರ್ಲಿಲ್ಲ ಅತ್ತೆ, ನಿಜವಾಗ್ಲು. ಸಂಪದ, ನಿಜ ಹೇಳು, ಮಾತಾಡು ಸಂಪದ. ಹೌದು, ಪಲ್ಲವಿ ಚಿಕ್ಕಮ್ಮ ಹೇಳಿದ್ದು ನಿಜಾನೇ. ನಾನೇ ಊಟದಲ್ಲಿ ಬೇಕು ಅಂತಾನೆ ಮತ್ತೇನು ಔಷಧಿ ಬೆರೆಸ್ದೆ. ಯಾಕೆ ಯಾಕೆ ಅಂತ ಅಷ್ಟು ನಿಧಾನಕ್ಕೆ ಕೇಳ್ತಾ ಇದೆಯಲ್ಲೋ, 4 ಬಿಟ್ಟು ಕೇಳೋದನ್ನ ಬಿಟ್ಟು. ಇಂಥವ್ರನ್ನೆಲ್ಲ ನಂಬೋದು ತುಂಬಾ ತಪ್ಪು ಶೌರ್ಯ. ಸಂಪದ ಇವತ್ತು ನಿದ್ದೆ ಮಾತ್ರೆ ಹಾಕಿದ್ಲು, ನಾಳೆ ವಿಷ ಹಾಕಲ್ಲ ಅನ್ನೋದು ಏನ್ ಗ್ಯಾರಂಟಿ? ಹೌದು ಶೌರ್ಯ, ಈಗ್ಲಾದ್ರೂ ನಮ್ಮ ಮಾತು ನಂಬು. ಇವಳಿಂದ ನಮ್ಮನೆಗೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಶೌರ್ಯ, ನಿನ್ನ ಕರುಣೆ ಇದ್ರೆ ಅಷ್ಟೋ ಇಷ್ಟೋ ದುಡ್ಡು ಕೊಡು, ಬೇರೆ ಮನೇಲಿ ಇರೋದಕ್ಕೆ ಸಹಾಯ ಮಾಡು. ಇವತ್ ನೀನು ಸಂಪದನ ಮಾತ್ರ ಆಚೆ ಕಳಿಸ್ಲೇಬೇಕು. ಒಂದ್ ನಿಮಿಷ ಅಪ್ಪ. ಸಂಪದ ಯಾಕೆ ಹೀಗೆ ಮಾಡಿದ್ಲು ಅಂತ ಹೇಳೋಕ್ ಬಿಡಿ. ಹೇಳು ಸಂಪದ, ಯಾಕೆ ಹೀಗೆ ಮಾಡಿದೆ? ನಮಗೆಲ್ಲ ಮತ್ತಿನ ಔಷಧಿ ಕೊಟ್ಟು ನೀನು ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಓಡ್ ಹೋಗ್ಬೇಕು ಅಂತ ಯಾಕೆ ಅನ್ಕೊಂಡೆ? ಸಿದ್ದುಗೋಸ್ಕರನಾ? ಇಷ್ಟು ಜನ ಇಷ್ಟು ಮಾತಂದ್ರು ನನಗೆ ನೋವಾಗ್ಲಿಲ್ಲ ಶೌರ್ಯ. ನೀನಿವಾಗ ಅಂದ್ಯಲ್ಲ ಸಿದ್ದುಗೋಸ್ಕರ ಹೋಗ್ತಿದ್ಯಾ ಅಂತ, ಆ ಮಾತು ಕೇಳ್ದಾಗೇನೆ ಅರ್ಧ ಸತ್ ಹೋದೆ ಶೌರ್ಯ. ಸಂಪದ ಮತ್ತೆ ಯಾವುದೋ ಹೊಸ ನಾಟಕ ಸ್ಟಾರ್ಟ್ ಮಾಡಿದಾಳೆ. ಹೌದು, ನಾನು ಮತ್ತಿನ ಔಷಧಿ ಬೆರೆಸ್ದೆ, ಆದ್ರೆ ಸಿದ್ದು ಹತ್ರ ಹೋಗೋದಕ್ಕಲ್ಲ. ನಾನ್ ನಿನ್ನಿಂದ ದೂರ ಆದ್ರೆ ನಿನ್ ಜೀವನ, ಕಲ್ಯಾಣಿ ಜೀವನ ಆನಂದವಾಗಿರುತ್ತೆ, ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿರ್ತಾರೆ ಅಂತ.
ಅಷ್ಟೇ ಹೊರತು ನಿಮಗ್ ವಿಷ ಕೊಟ್ಟು ಸಾಯಿಸ್ಬೇಕು ಅಂತ ಅಲ್ಲ ಅಜ್ಜಿ. ನನಗೆ ಅಂತ ಇರೋದು ನೀವೇ ಅಲ್ವಾ? ಯಾಕೆ ಸಾಯಿಸ್ಬೇಕು ಅನ್ಕೋತೀನಿ. ಹಾಗ ಅನ್ಕೊಳ್ಳೋಳೆ ಆಗಿದ್ರೆ ಈಗ್ಲೇ ಬೆರೆಸ್ಬಿಡ್ತಿದ್ದೆ ಅಲ್ವಾ? ಸುಳ್ಳು ಹೇಳ್ಬೇಡ ಸಂಪದ. ನೀನ್ ಏನೋ ಪ್ಲಾನ್ ಮಾಡಿದ್ಯಾ, ಸಿಕ್ಕಾಕೊಂಡ್ಬಿಟ್ಟೆ ಅಂತ ಈ ರೀತಿ ನಾಟಕ ಮಾಡ್ತಿದೀಯಾ. ನೀವೇನಾದ್ರೂ ಅನ್ಕೊಳ್ಳಿ ಅಮ್ಮ, ನಾನು ಕೇಳಿಸ್ಕೊತೀನಿ. ನಿಜವಾಗ್ಲೂ ನೀನ್ ಮನೆ ಬಿಟ್ಟು ಹೋಗ್ಬೇಕು ಅಂತ ಅನ್ಕೊಂಡಿದ್ದಿದ್ರೆ ಊಟದಲ್ಲಿ ಯಾಕೆ ಔಷಧಿ ಬೆರೆಸ್ತಿದ್ದೆ?